ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಹೊಸ ವಿಧಾನದಲ್ಲಿ ಜೋಳದ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ, ಇದಕ್ಕೆ ಏನೇನ್ ಪದಾರ್ಥ ಹಾಕ್ತೀನಿ ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. 10 ನಿಮಿಷದೊಳಗೆ ಒಂದು 10 ರೊಟ್ಟಿ ಮಾಡಬಹುದು. ದಪ್ಪ ತಳ ಇರೋ ಪಾತ್ರೆಗೆ 1.5 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗುತ್ತೆ ಅನ್ನಬೇಕಾದ್ರೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅಜ್ಜ ಖಾರದ ಪುಡಿ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ. ಈ ತರ ಕೈ ಆಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಹಿಂಗೆ ಕುದಿಯಕ್ಕೆ ಶುರುವಾದಾಗ ನಾನು ಯಾವ ಲೋಟದಲ್ಲಿ ನೀರ್ ಹಾಕೊಂಡಿದ್ದೀನೋ ಅದೇ ಲೋಟದಲ್ಲಿ ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. 1.5 ಲೋಟ ನೀರಿಗೆ 1.5 ಲೋಟದಷ್ಟು ಜೋಳದ ಹಿಟ್ಟು ಹಾಕೊಂಡು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಆಫೇ ಮಾಡ್ಬಿಡಿ. ಆಫ್ ಆದ್ಮೇಲೆ ಇಲ್ಲಿ ನೋಡಿ, ಚೆನ್ನಾಗಿ ಹಿಟ್ಟು ಬೇರಿಬೇಕು ನೀರಲ್ಲಿ. ಆ ತರ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಿ. ಫುಲ್ ಬಿಡ್ದಂಗೆ ಕೈ ಆಡ್ಕೋಬೇಕು. ಬಿಸಿ ಇದ್ದಂಗೆ ಚೆನ್ನಾಗಿ ಕೈ ಆಡ್ಕೊಂಡು ಇಟ್ಬಿಡ್ಬೇಕಾಗತ್ತೆ. ತುಂಬಾ ರುಚಿ ಆಗುತ್ತೆ. ನೀವು ಎಲ್ಲ ತರ ಜೋಳದ ರೊಟ್ಟಿ ಮಾಡ್ಕೊಂಡಿರ್ತೀರಾ, ಇದು ಒಂದ್ಸಲಿ ಟ್ರೈ ಮಾಡಿ. ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ತಣ್ಣಗಾದ್ಮೇಲೆ ಒಂದ್ ತಟ್ಟೆಗೆ ಹಾಕೋತಾ ಇದ್ದೀನಿ. ತಟ್ಟೆಗೆ ಹಾಕೊಂಡು ಈಗ ನಾದಕ್ಕೆ ಶುರು ಮಾಡ್ಬೇಕು. ನಾದದು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದು ನಾದದೇ ತುಂಬಾ ಇಂಪಾರ್ಟೆಂಟ್. ಹಿಟ್ಟು ಬೇಯಿಸ್ಕೊಳ್ಳೋದು, ನಾದೋದು ಎಲ್ಲ ಇಂಪಾರ್ಟೆಂಟೇ, ಆದ್ರೆ ನಾದದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ತರ ಇದೆಯಲ್ವಾ ಹಿಟ್ಟು. ನಾದ್ದಾಗ ನೋಡಿ ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಯಸ್ಸಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಂಗೈಯಲ್ಲಿ ನಾದ್ಕೋಬೇಕು ನೋಡಿ. ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ರೊಟ್ಟಿನೂ ರುಚಿ ಆಗುತ್ತೆ, ಕಲರು ಬರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ನೋಡ್ಕೊಂಡ್ರಲ್ವಾ ಎಷ್ಟು ಚೆನ್ನಾಗಿ ನಾದಿದ್ದೀನಿ ಅಂತ. ನಾದಿದ್ದನ್ನೆಲ್ಲ ಒಂದ್ ಪಾತ್ರೆಗೆ ಹಾಕೊಂಡು ತಟ್ಟೆ ಮುಚ್ಚಿ ಇಟ್ಕೊಂಡ್ ಬಿಡ್ಬೇಕು. ಯಾಕೆಂದ್ರೆ ಗಾಳಿ ಆಡಿದ್ರೆ ಸ್ವಲ್ಪ ಮೇಲೆಲ್ಲ ಒಣಗ್ದಂಗ ಆಗುತ್ತೆ. ಎಷ್ಟೆಷ್ಟು ಬೇಕೋ ಅಷ್ಟು ನೀವು ರೊಟ್ಟಿ ಹಿಟ್ಟು ತಗೊಂಡು ಈಗ ರೊಟ್ಟಿ ಮಾಡಕ್ಕೆ ಶುರು ಮಾಡ್ಕೋಬಹುದು. ನಾನು ಇಷ್ಟು ಹಿಟ್ಟು ತಗೊಂಡಿದ್ದೀನಿ. ಅದ್ಕೊಳಕ್ಕೂ ಸ್ವಲ್ಪ ಜೋಳದ ಹಿಟ್ಟೆ ತಗೊಂಡಿದ್ದೀನಿ. ಈಗ ಲಟ್ಸ್ಕೊಳಕ್ಕೆ ಶುರು ಮಾಡಿ. ತೆಳ್ಳಿಗೆ ದಪ್ಪಕ್ಕೆ ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ಕೋಬಹುದು. 10 ನಿಮಿಷಕ್ಕೆಲ್ಲ ನಿಮಗೆ ರೊಟ್ಟಿ ರೆಡಿ ಆಗ್ಬಿಡುತ್ತೆ. ಇದನ್ನ ಲಂಚ್ ಬಾಕ್ಸಿಗೆ ತಗೊಂಡೋಗ್ಬೋದು, ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದು, ಡಿನ್ನರಿಗೆ ಮಾಡ್ಕೋಬಹುದು. ಇದ್ರ ಜೊತೆಗೆ ಪಲ್ಯಗಳು, ಚಟ್ನಿ ಪುಡಿ, ಗಟ್ಟಿ ಮೊಸರು ಎಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ. ನಾನು ಕಬ್ಬಿಣದ ಹೆಂಚಿನ ಮೇಲೆ ನಾನು ರೊಟ್ಟಿ ಮಾಡ್ತಾ ಇರೋದು. ಚೆನ್ನಾಗಿ ಕಾದಿದೆ. ಈಗ ಲಟ್ಸಿರೋ ರೊಟ್ಟಿನ ಅದ್ರ ಮೇಲೆ ಹಾಕೊಂಡು ಹಸಿ ಬಟ್ಟೆಯಿಂದ ಹಿಂಗ್ ಚೆನ್ನಾಗಿ ಒರೆಸ್ಕೋಬೇಕು. ನಿಧಾನಕ್ಕೆ ಒರೆಸ್ಕೊಳ್ಳಿ, ಪ್ರೆಸ್ ಮಾಡಬೇಡಿ. ಈ ತರ ಮಾಡೋದ್ರಿಂದ ಮೇಲೆ ಒಣ ಹಿಟ್ಟೆಲ್ಲ ಹೋಗುತ್ತೆ ಮತ್ತೆ ಸ್ಮೂತ್ ಆಗುತ್ತೆ. ರೊಟ್ಟಿ ಎಷ್ಟೊತ್ತಿಟ್ರು ಇದೇ ಹದದಲ್ಲೇ ಇರುತ್ತೆ, ಜಿಗಿ ಆಗಲ್ಲ, ಹೂವಾದಂಗ ಆಗುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಕೊಂಡ್ಬಿಟ್ರೆ ರುಚಿಯಾದ ಹೊಸ ವಿಧಾನದಲ್ಲಿ ಮಾಡಿದ ಜೋಳದ ರೊಟ್ಟಿ ರೆಡಿ ಆಯ್ತು. ನೋಡ್ಕೊಂಡ್ರಲ್ವಾ, 10 ನಿಮಿಷಕ್ಕೆಲ್ಲ ನಿಮಗೆ ರೊಟ್ಟಿ ರೆಡಿ ಆಗ್ಬಿಡುತ್ತೆ. ಒಂದು 10 ರೊಟ್ಟಿ ಮಾಡ್ಬೋದು ನೋಡ್ರಿ, ಒಂದು 1/4 ಗಂಟೆಯಲ್ಲಿ. ಅಷ್ಟು ಈಸಿಯಾಗಿ ಮಾಡ್ಕೋಬಹುದು. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಇದರಲ್ಲಿ ಪದ್ರನು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ವಾವ್, ನೋಡಿ, ಹೌದಾ? ಹಾಗೆ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.